ಉದ್ಯಮಿ ಶಾಪುರ್ ಅವರು ಚೀಫ್ ಮ್ಯಾನೇಜರ್ ಲೀಡ್ ಬ್ಯಾಂಕ್ ಜಾಗಜಿತ್ ಅವರಿಗೆ ಈ ವೇದಿಕೆ ಪರವಾಗಿ ಹಾಗೂ ಶ್ರೀ ಮುಸ್ತಫಾ ಉದ್ಯಮಿ ಶಾಪುರ್ ಅವರು ಚೀಫ್ ಮ್ಯಾನೇಜರ್ ಲೀಡ್ ಬ್ಯಾಂಕ್ ಜಾಗಜಿತ್ ಅವರಿಗೆ ಈ ವೇದಿಕೆ ಪರವಾಗಿ ಹಾಗೂ ಹೊಸದಾಗಿ ಬರ್ತಾ ಇದೆ. ಸೊ ಈ ಬರ್ತಾ ಇರೋ ಈ ಬೆಳವಣಿಗೆ ಆಗ್ತಾ ಇರುವಂತ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಏನು ಆಸಕ್ತಿ ಇದೆ, ನಿಮಗೆ ಆಲ್ರೆಡಿ ಯಾರೇ ಆಗಲಿ ಒಂದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನೀವು ಆಲ್ರೆಡಿ ಎಲ್ಲರೂ ಪ್ಲಾನ್ ಮಾಡ್ಕೊಂಡಿರ್ತೀರ, ನೀವು ಈ ರೀತಿಯಾಗಿ ನಾವು ಮಾಡಬೇಕು, ಮುಂದೆ ನಾವು ಈ ಥರ ಮಾಡಬೇಕು ಅಂತಂತ. ಸೊ ನಿಮಗೆ ಯಾವುದೇ ಬ್ಯಾಂಕಿಗೆ ಕೆನರಾ ಬ್ಯಾಂಕಿಗೆ ಬನ್ನಿ ಅಥವಾ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಪ್ರೈವೇಟ್ ಸೆಕ್ಟರ್ ನಿಮಗೆ ಮಾಹಿತಿ ಸಿಗುತ್ತೆ. ಸುಮಾರು 60% 60% ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತದೆ MSME. ಸೊ MSMEಗೆ ನಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಬಹಳ ಹೆಚ್ಚಿನ ಒತ್ತು ಕೊಡ್ತಾ ಸುಧಾರಣೆ ಮಾಡಬೇಕನ್ನೋ ಉದ್ದೇಶದಿಂದಲೇ ಈ ನ್ಯಾಪ್ ತಂದರು. ಇದು ಸುಮಾರು ಇಡೀ ಇಂಡಿಯಾದಾಗ 1,600 ಕೋಟಿ ಅಷ್ಟು ವೆಚ್ಚ ಮಾಡತ್ತ ಇಡೀ ಸ್ಟೇಟ್ನ ಇಡೀ ರಾಜ್ಯದ ಬ್ಯಾಂಕರ್ಸು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, MSME ಆ್ಯಂಡ್ ಬೈಯರ್ಸ್, ಈ ಮೂರು ಒಂದು ಸಂಸ್ಥೆಗಳಿಗೆ ಒಂದು ಕಾಮನ್ ಪ್ಲಾಟ್ಫಾರ್ಮ್. ಇದರಿಂದ ಏನು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ, ನಮಗೆ ಈಗ MSME ಅವರಿಗೆ ಪರ್ಟಿಕ್ಯುಲರ್ ಆಗಿ MSME ಅವರು ಮಾಡಿದಂತಹ ಪ್ರಾಡಕ್ಟನ್ನು ನೀವು ಯಾವುದೋ ಒಂದು ಕಾರ್ಪೊರೇಟ್ ಇದು ಸಪ್ಲೈಯರ್ಸಿಗೆ ಕೊಟ್ಟಾಗ ಅಲ್ಲಿಂದ ಬರಬೇಕಾಗಿದ್ರೆ ಏನು ನಿಮಗೆ ಪೇಮೆಂಟ್ ಮಾಡಬೇಕಾಗಿದ್ರೆ ಸುಮಾರು ಒಂದು ವಾರ ಇರ್ಬೋದು, ಅಥವಾ 4 ದಿವಸ ಇರ್ಬೋದು, 10 ದಿವಸ ಇರ್ಬೋದು, ಈ ಥರ ಲೇಟ್ ಆಗುವಂತಹ ಚಾನ್ಸಸ್ ಇದೆ. ಇಂಥ ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಥವಾ ಇಂಥ ಒಂದು ಸೊಲ್ಯೂಷನ್ ಇದೆ, ಬಹಳ ಜನಕ್ಕೆ ಖುಷಿ ಆಗುತ್ತೆ. ಅಂದ್ರೆ ನಮಗೆ ಯೂಟಿಲೈಸ್ ಮಾಡ್ಕೊಂಡ್ರೆ so many times what we say is ನಾವು ಏನಂತೀವಿ, ಗೌರ್ಮೆಂಟ್ ನಮಗೋಸ್ಕರ ಇದು ಮಾಡಲ್ಲ, ಹಾಗೆ ಮಾಡಲ್ಲ, ಇದು ಮಾಡಲ್ಲ. ಗೌರ್ಮೆಂಟ್ ತುಂಬಾ ಮಾಡ್ತಾ ಇದೆ. ಅದಕ್ಕೆ ನಾವು ಅದನ್ನ ಅವೇರ್ನೆಸ್ ಫಸ್ಟ್ ತಗೊಳ್ಬೇಕು. ಅವೇರ್ನೆಸ್ ತಗೊಂಡ್ಮೇಲೆ ಅದನ್ನ ಇಂಪ್ಲಿಮೆಂಟೇಷನ್, ಅದರ ಯುಟಿಲೈಸೇಷನ್ಸ್. ಜಾತ್ರೆಗೆ ಇಲ್ಲಿ ತೋಟಗಾರಿಕೆ ಇಲಾಖೆಯವರು ನಮ್ಮ ಕರ್ನಾಟಕದ ಹೆಮ್ಮೆ ಸಾಲುಮರದ ತಿಮ್ಮಕ್ಕ ಅವ್ರ ಸ್ಟ್ಯಾಚು ಮಾಡಿದ್ ನೋಡಿ ತುಂಬಾ ಖುಷಿ ಆಯ್ತು. ಆಮೇಲೆ ಇಲ್ಲಿ ಫ್ಲವರ್ ಪಾಟ್ ಅರೇಂಜ್ಮೆಂಟು, ಆಮೇಲೆ ಹೈಡ್ರೋಫೋನಿಕ್ಸ್, ಆಮೇಲೆ ಇಲ್ಲಿ ಪಾಟ್ ಅರೇಂಜ್ಮೆಂಟು, ಫ್ಲವರ್, ಆಮೇಲೆ ಬಟರ್ಫ್ಲೈ ಫ್ಲವರ್ ಅಲ್ಲೇ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ಐಡಿಯಾಯಿಂದ ಬರಕತ್ತಾರ, ಅದ್ ನೋಡಿ ನಮ್ಗೆಲ್ಲ ಚೆನ್ನಾಗಿ ಅನಿಸ್ತಾ ಇದೆ. ಸಾಲುಮರದ ತಿಮ್ಮಕ್ಕ ಕಾನ್ಸೆಪ್ಟ್ ತಗೊಂಡಿದ್ರು, ಅದು ಹುಡುಗರಿಗೆ ಒಂಥರ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತಲ್ಲ ಅವರ ವೈಶಿಷ್ಟ್ಯತೆ ಏನು, ಅವ್ರು ಏನ್ ಮಾಡಿದ್ರು ಅನ್ನೋದೇ ಈ ತರ ಅವರು ಎಲ್ಲರಿಗೂ ಗೊತ್ತಾಗಂಗ್ ಮಾಡಕತ್ತಾರಲ್ಲ, ಅದೊಂಥರ ಒಳ್ಳೆ ಐಡಿಯಾ ಅನಿಸ್ತಾ ಇದೆ. ವತಿಯಿಂದ ಏನು ಸ್ಟಾಲ್ ಹಾಕಿದ್ದಾರೆ ಇಲ್ಲಿ. ಇದು ಜಲಕೃಷಿ ಅಂತ ಹೇಳಿ, ಈ ಜಲಕೃಷಿ ಅಂತಂದ್ರೆ ಇದು ಕಮರ್ಷಿಯಲ್ ಆಗಿ ಬೆಳೆಯುವಂತ ನಾವು ಮಾಡಿ ಮೇಲೆ ಆಗಿರ್ಬೋದು, ಅಥವಾ ಎಲ್ಲಾರ ನಮ್ಮ ಮನೆ ಮುಂದೆ ಜಾಗ ಇದ್ದಲ್ಲಿ, ಖಾಲಿ ಜಾಗ ಇದ್ದಲ್ಲಿ ಕೂಡ ಬೆಳೆಯುವಂತ ಬೆಳೆಯಬಹುದು. ಇಲ್ಲಿ ಇದು ಮಣ್ಣಿಲ್ಲದೆ ಬೆಳೆಯಬಹುದು. ಗವಿಸಿದ್ದೇಶ್ವರ ಜಾತ್ರಾ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸ್ತೀವಿ. ಈ ವರ್ಷದ ಮುಖ್ಯವಾದ ಒಂದು ಧ್ಯೇಯ ಅಂತಂದ್ರೆ, ಈ ವರ್ಷ ನಮ್ಮ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ದೈವಾಧೀನರಾದ್ರಿಂದ ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ವೃಕ್ಷ ಮಾತೆಯನ್ನ ಸುಮಾರು 20 ಅಡಿ ಎತ್ತರದ ವೃಕ್ಷ ಮಾತೆಯನ್ನ ನಿರ್ಮಿಸಿ
ನಮ್ಮ ಸಾಲುಮರದ ತಿಮ್ಮಕ್ಕನ ಏನು ಆಶಯಗಳಿದ್ವು ಅವನ್ನ ಜನರಿಗೆ ಮುಟ್ಟಿಸೋ ರೀತಿಯಲ್ಲಿ ಇಲ್ಲೊಂದು ನಾವು ಸ್ತಬ್ಧ ಚಿತ್ರವನ್ನು ಏರ್ಪಡಿಸಿದ್ವಿ.